ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಪ್ರತಿ ಮನೆಗೂ ಉಚಿತ ವಿದ್ಯುತ್ ಈ ಗೃಹಜ್ಯೋತಿ ಸ್ಕೀಮ್ ಏನೆಲ್ಲ ಅಪ್ಡೇಟ್ ಆಗ್ತಾ ಇದೆ, ಯಾರೆಲ್ಲ ಇದುವರೆಗೂ ಉಚಿತವಾದ ವಿದ್ಯುತ್ತನ್ನು ಪಡಿತಾ ಇದ್ದೀರಿ, ಈಗ ಮುಂದೆ ಕೆಲವರೆಲ್ಲ ಗೃಹಜ್ಯೋತಿಯ ಒಂದು ಸ್ಕೀಮನ್ನು ಹೋಗಿ ಮರುಪರಿಶೀಲನಾ ಅರ್ಜಿಯನ್ನು ಹಾಕಿ ಅವರು ಸಕ್ಸಸ್ಫುಲ್ ಅಂತ ಬರ್ತಾ ಇದೆ ಮೆಸೇಜಲ್ಲಿ. ಈಗ ಈ ಆಗಸ್ಟಿಂದ ಕರೆಂಟ್ ಬಿಲ್ಲನ್ನು ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಏನೆಲ್ಲ ಬದಲಾವಣೆ ಆಗ್ತಾ ಇದೆ? ಈ ಫಲಾನುಭವಿಗಳಾಗಬೇಕಂದ್ರೆ ಈ ಆಗಸ್ಟ್ 31ರವರೆಗೆ ಕೊನೆಯ ಅವಕಾಶ ಕೊಟ್ಟಿದ್ದಾರೆ. ಇನ್ನು ಯಾರೆಲ್ಲ ಈ ಒಂದು ಉಪಯೋಗವನ್ನು ಪಡ್ಕೊಂಡಿಲ್ಲ, ದಯವಿಟ್ಟು ಪಡ್ಕೊಳ್ಳಿ. ಹಾಗೆ ಇದರಲ್ಲಿ ಏನು ಅಪ್ಡೇಟ್ ಬರ್ತಾ ಇದೆ, ಏನೆಲ್ಲ ಒಂದು ಕೋಡನ್ನು ಕೊಟ್ಟಿದ್ದಾರೆ, ಈಗ ಜನರೇಟ್ ಆಗಿರುವಂತಹ ಆಗಸ್ಟ್ ತಿಂಗಳ ಬಿಲ್ಲಲ್ಲಿ ಏನಂತ ಬರ್ತಾ ಇದೆ, ಸ್ನೇಹಿತರೆ ಸರ್ವೆ ಆಗಿದೆಯಾ ಆಗಿಲ್ವಾ, ಕ್ಷಣ ಮಾತ್ರದಲ್ಲೇ ತಿಳಿದುಕೊಳ್ಳುವಂತಹ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲನ್ನು ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಈಗ ಆಗಸ್ಟ್ ತಿಂಗಳಿಂದ ಈ ಕರೆಂಟ್ ಬಿಲ್ಲನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಎಲ್ಲರ ಮನೆಗೂ ಈಗ ಆಗಸ್ಟ್ ತಿಂಗಳಿಂದ ಈ ಕರೆಂಟ್ ಬಿಲ್ಲನ್ನು ಕೊಡ್ತಾ ಇದ್ದಾರೆ. ಕರೆಂಟ್ ಬಿಲ್ಲನ್ನು ಕೊಡ್ತಾ ಇರಬೇಕಾದಾಗ ನಿಮ್ಮ ಕರೆಂಟ್ ಬಿಲ್ಲನ್ನು ತೆಗೆದುಕೊಳ್ಳಿ. ಎಲ್ಲರಿಗೂ ಸಹ ಕರೆಂಟ್ ಬಿಲ್ಲನ್ನು ಕೊಟ್ಟಿದ್ದಾರೆ. ಈ ಕರೆಂಟ್ ಬಿಲ್ಲಿನ RR ನಂಬರ್ನ ಮೇಲ್ಭಾಗದಲ್ಲಿ ಒಂದು ಕೋಡನ್ನು ಕೊಟ್ಟಿದ್ದಾರೆ. ಈ ಕೋಡ್ ಬಂದಿದೆಯಾ? ಬಂದಿದ್ರೆ ನಿಮ್ಮದು ಸರ್ವೆ ಆಗಿದೆ, ಸಕ್ಸಸ್ಫುಲ್ ಆಗಿದೆ ಅಂತಲೇ ಅರ್ಥ. ಈ ಕೋಡ್ ಬಂದಿಲ್ಲ ಅಂದರೆ ನಿಮ್ಮದು ಸರ್ವೆ ಆಗಿಲ್ಲ, ಪೆಂಡಿಂಗಲ್ಲಿದೆ. ದಯವಿಟ್ಟು ಇವತ್ತೇ ಹೋಗಿ ನಿಮ್ಮ ಮನೆಗೆ ಸರ್ವೆಯವರು ಬರ್ತಾರಂತೆ ಕಾಯಕ್ಕೆ ಹೋಗಬೇಡಿ. ನಿಮ್ಮ ಬೆಸ್ಕಾಂ ಆಫೀಸ್ ಎಲ್ಲಿದೆ, ನಿಮ್ಮ ನಿಯರೆಸ್ಟ್ ಎಲ್ಲಿದೆ ಏರಿಯಾದಲ್ಲಿ, ಅಲ್ಲೇ ಹೋಗಿ ಈ ಸರ್ವೆಯನ್ನು ಕಂಪ್ಲೀಟ್ ಮಾಡಿದ್ದೇ ಆದರೆ ನಿಮಗೆ ಪ್ರತಿ ತಿಂಗಳು ಉಚಿತ ವಿದ್ಯುತ್ ಸಿಗುತ್ತೆ. ಇಲ್ಲ ಅಂದರೆ ಸಿಗೋದೇ ಇಲ್ಲ ಸ್ನೇಹಿತರೆ. ಆದ್ದರಿಂದ ಆಗಸ್ಟ್ 31ರವರೆಗೆ ಟೈಮ್ ಇದೆ. ಎಲ್ಲರೂ ಹೋಗಿ ಉಚಿತ ವಿದ್ಯುತ್ಗೆ ನೀವು ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಲೇಬೇಕು. ಏನು ಬಂದಿದೆ ಈ ಒಂದು ಕರೆಂಟ್ ಬಿಲ್ಲಲ್ಲಿ ನೋಡಿ, ಅಕೌಂಟ್ ಡೀಟೈಲ್ಸ್ ಅಂತ ಇದೆ, ಮತ್ತು RR ನಂಬರ್ ಅಂತ ಕೊಟ್ಟಿದ್ದಾರೆ. ಅದರ ಪಕ್ಕದಲ್ಲಿಯೇ ಕೊಟ್ಟಿದ್ದಾರೆ ನೋಡಿ, RJSURVYED ಅಂತ ಕೊಟ್ಟಿದ್ದಾರೆ. ಇನ್ನೊಂದ್ಸಲ ಹೇಳ್ತೀನಿ ನಾನು, ಅಕೌಂಟ್ ಡೀಟೈಲ್ಸ್ ಅಂತ ಏನಿದೆ ನಿಮ್ಮ ಕರೆಂಟ್ ಬಿಲ್ಲಲ್ಲಿ, ಇದರ ಮೇಲ್ಭಾಗದಲ್ಲೇ ಕೊಟ್ಟಿದ್ದಾರೆ ನೋಡಿ. ಏನಂತ ಕೊಟ್ಟಿದ್ದಾರೆ, ಈ ಕೋಡ್ ಯಾರಿಗೆ ಬಂದಿದೆ ಅವ್ರಿಗೆ ಸಕ್ಸಸ್ಫುಲ್ ಆಗಿದೆ. ಇನ್ನು ಪ್ರತಿ ತಿಂಗಳು ಅವ್ರಿಗೆ ಈ ಜ್ಯೋತಿಯಿಂದ ಅವ್ರಿಗೆ ಸಬ್ಸಿಡಿ ಅಂದರೆ ಲಾಭ ಸಿಗ್ತಾ ಇದೆ. ಕರೆಂಟ್ ಬಿಲ್ಲಲ್ಲಿ ಅವ್ರಿಗೆ 200 ಯೂನಿಟ್ ಏನು ಫ್ರೀ ಕೊಡ್ತಾ ಇದೆ, ಅದು ಅವರಿಗೆ ಲಾಭ ಸಿಗ್ತಾ ಇದೆ ಅಂತಲೇ ಅರ್ಥ. ಏನು ಕೋಡ್ ಕೊಟ್ಟು GJSURVEYED ಅನ್ನುವಂತಹ ಕೋಡನ್ನು ಕೊಟ್ಟಿದ್ದಾರೆ. ಅಂದರೆ ಗೃಹ ಜ್ಯೋತಿ ಸರ್ವೆ ಆಗಿದೆ ಅನ್ನುವಂಥ ಈ ಕೋಡನ್ನು ಕೊಟ್ಟಿದ್ದಾರೆ. ಯಾರೆಲ್ಲ ನಿಮಗೆ ಕರೆಂಟ್ ಬಿಲ್ ಬಂದಿದೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಈ ಕರೆಂಟ್ ಬಿಲ್ಲಲ್ಲಿ ಇತ್ತೀಚೆಗೆ ಯಾರು ಮಾಡಿಸಿದ್ದಾರೆ ಬಂದಿಲ್ಲ ಇರ್ಬೋದೇನೋ, ಒಂದು 4 ದಿನ 5 ದಿನ ಒಂದು ವಾರದಿಂದ ಈಚೆಗೆ ಮಾಡಿಸಿರೋರಿಗೆ ಇನ್ನೂ ಅಪ್ಡೇಟ್ ಆಗದೇ ಇರ್ಬೋದು. ಈಗೆಲ್ಲ ಮುಂದಿನ ತಿಂಗಳು ಅವ್ರಿಗೆ ಈ ಕರೆಂಟ್ ಬಿಲ್ಲಲ್ಲಿ ಇದು ತೋರಿಸುತ್ತೆ. ಅಕಸ್ಮಾತ್ ಇನ್ನೂ ನೀವು ಮಾಡಿಸಿಲ್ಲ ಅಂದರೆ ಈ ಆಗಸ್ಟ್ 31ರವರೆಗೆ ಟೈಮ್ ಇದೆ. ಎಲ್ಲರೂ ಹೋಗಿ ಬೆಸ್ಕಾಂ ಆಫೀಸ್, ಜೆಸ್ಕಾಂ ಆಫೀಸ್, ಯಾವೆಲ್ಲ ನಿಮ್ಮ ಏರಿಯಾದಲ್ಲಿ ಈ ಒಂದು ಎಲೆಕ್ಟ್ರಿಕ್ ಸಂಬಂಧಪಟ್ಟ ಹಾಗೆ ಆಫೀಸ್ಗಳಿದ್ದಾವೆ, ದಯವಿಟ್ಟು ಅಲ್ಲಿ ಹೋಗಿ ನಿಮ್ಮ ಈ ಒಂದು ಗೃಹ ಜ್ಯೋತಿಯ ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಿ. ಆಗ ಈ ರೀತಿ ಒಂದು ಕೋಡ್ ಬರುತ್ತೆ, ನಿಮ್ಮದು ಸಕ್ಸಸ್ಫುಲ್ ಅಂತ. ಕೆಲವರಿಗೆಲ್ಲ ಮೆಸೇಜು ಬಂದಿದೆ ಮೊಬೈಲಲ್ಲಿ. ಈಗ ಕರೆಂಟ್ ಬಿಲ್ಲಲ್ಲೂ ಸಹ ಈ ಕೋಡನ್ನು ಕೊಟ್ಟಿದ್ದಾರೆ. ಈ ಕೋಡ್ ಕೊಟ್ಟಿರೋದ್ರಿಂದ ನಿಮ್ಮದು ಸರ್ವೆ ಕಂಪ್ಲೀಟ್ ಆಗಿದೆ. ಈಗ ಪ್ರತಿ ತಿಂಗಳು ನಿಮ್ಮ ಸರಾಸರಿ ಯೂನಿಟ್ ಏನಿದೆ, 2-2.5 ವರ್ಷದಿಂದ ಸರ್ಕಾರ ಯಾವ ರೀತಿ ಅವರಿಗೆ ಉಚಿತವಾಗಿ ಕೊಡ್ತಾ ಇದೆ ಕರೆಂಟ್ ಬಿಲ್ಲನ್ನು, ಆ ಒಂದು ಕರೆಂಟನ್ನು ಉಚಿತವಾಗಿ 0 ಬರುವಂತಹ ಒಂದು ಬಿಲ್ಲನ್ನು ಕೊಡ್ತಾ ಹೋಗುತ್ತೆ. ಅದಕ್ಕಿಂತ 200 ಯೂನಿಟ್ಗಿನ್ನ ಜಾಸ್ತಿ ಆದರೆ ಅದು ಅಮೌಂಟ್ ಬಂದೇ ಬರುತ್ತೆ, ಕಟ್ಟಲೇಬೇಕಾಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಈ ಮಾಹಿತಿ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ಏನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ನೋಡ್ತಾರೆಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ತಿಂಗಳು ಬಂದಿರುವಂಥ ಕರೆಂಟ್ ಬಿಲ್ಲನ್ನು ಒಂದ್ಸಲ ಕಣ್ಣಾಡಿಸಿ, ನಾನು ಹೇಳಿರುವಂಥ ಡೀಟೇಲ್ಸನ್ನು ಒಂದ್ಸಲ ಚೆಕ್ ಮಾಡಿ. ನಿಮ್ಮ RR ನಂಬರ್ ಪಕ್ಕ ಮತ್ತು ಅಕೌಂಟ್ ಡೀಟೇಲ್ಸ್ ಅನ್ನುವಂಥ ಮೇಲ್ಭಾಗದಲ್ಲಿಯೇ ಬಂದಿದೆ, ಚೆಕ್ ಮಾಡ್ಕೊಳ್ಳಿ. RJ ಅಂದರೆ ಗೃಹ ಜ್ಯೋತಿ ಸರ್ವೆ ಆಗಿದೆ.
ಕಂಪ್ಲೀಟ್ ಆಗಿದೆ ಅನ್ನುವಂಥ ಅರ್ಥ ಆ ಒಂದು ಕೋಡಿಂದನೇ ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಅನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ನೋಡ್ತಾರೆ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.